ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಗ್ತೈತಿ. ಹಿಂಗೈತಿ. ಇಲ್ಲಿ ನನ್ನ ಮಗ ಮನ್ಕೊಂಡು ದಾಣಿದೈತಿ. ಜಸ್ಟ್ ಇರಾದ ಅನ್ಸತೈತಿ. ಇಲ್ಲಿ ಪಾಪು ಕೂಡ ಮನ್ಕೊಂಡೈತಿ. ಹಾಯ್ ಹಾಯ್ ಹಾಯ್. ಈಗ ಏನು ಮಾಡೋದೈತೆ ಅಂತಂದ್ರೆ ಇಲ್ಲೆಲ್ಲ ನಮ್ಮ ಮನೆಯವ್ರದ್ದು ಎಲ್ಲ ಇದು ತೆಗೆದಿಟ್ಬಿಟ್ಟಿವಿ. ಡ್ರೆಸ್ ಇವೆಲ್ಲ ವಾರ್ಡ್ರೋಬ್ ಈ ಥರ ಕ್ಲೀನ್ ಮಾಡೀನಿ. ಅಂದ್ರೆ ಎಲ್ಲ ತೆಗೆದಿಟ್ಟಿನಿ ಫುಲ್ ಎಲ್ಲ. ಈಗ ಇಲ್ಲಿ ನಾನು ಚೆಂದಂಗೆ ಪೇಪರನ್ನು ಹಾಸಿ ಆಮೇಲೆ ಇಲ್ಲಿ ನಾನು ಮೇಲೆ ಸಾರಿಗಳದು ಇವೇನು ತೆಗಿಯೋದಿಲ್ಲ. ಇದು ಹೇಗಿರ್ತೈತೆ ಹಾಗೆ ಇರ್ತೈತಿ. ಸೊ ಇವೆಲ್ಲ ಫಟಾಫಟ ಇಲ್ಲೆಲ್ಲ ನಮ್ಮ ಮನೆಯವ್ರದ್ದು ಏನೇನು ಡ್ರೆಸ್ಸಸ್ ಅದಾವಲ್ಲ ಎಲ್ಲ ಇಲ್ಲಿ ಇಟ್ಬಿಡ್ತೀನಿ. ಸೊ ನೋಡ್ತಿರ್ಬೋದು ಈಗ ಯಾರು ಯಾವ ಹಾಯ್ 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 ಇಲ್ಲ ನಿಧಿಗಳಾಗದಿ ಬೇಬಿ ನೋಡಕತ್ತೈತಿ. ಇಲ್ಲಿ ಎಷ್ಟು ತಗೊಂಡು ಅರ್ಬಿ ಅದಾವು ಎಲ್ಲ ಐರನ್ ಮಾಡಿಸಿರುವಂಥವು ಇಲ್ಲಿ ಅದಾವು. ಇಷ್ಟಕೊಂಡು ಇಲ್ಲಿ ಅದಾವು. ಆಮೇಲೆ ಹೊರಗಡೆ ಕೂಡ ಸೋಫಾ ಮೇಲೆ ಇಟ್ಟಿದ್ದೆ, ಅಲ್ಲಷ್ಟು ಅದಾವು. ಅವು ಎಲ್ಲ ತೊಗೊಂಡು ಬಂದು ಈಗ ನೀಟಂಗೆ ಮಡಿಸಿ ಅಲ್ಲಿ ವಾಪಸ್ ಇಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಈ ಥರ ಪೇಪರ್ ಹಾಸಿನಿ ಇಲ್ಲಿ. ಆಮೇಲೆ ಇದು ಡ್ರೆಸ್ಸಸ್ ಎಲ್ಲ ಶರ್ಟ್ಗಳು ನೀಟಂಗೆ ಐರನ್ ಮಾಡಿಸಿರುವಂಥದ್ದು ಇಲ್ಲಿ ಒಂದು ಸೈಡ್ ಇಡಾಕತ್ತೀನಿ. ಕ್ಯಾಶುವಲ್ ಶರ್ಟ್ ಮತ್ತು ಫಂಕ್ಷನಲ್ ಇಥಿಕ್ ವೇರ್ಸ್ ಟೈಪ್ ಅದಾವೆಲ್ಲ, ಪೈಜಾಮ ಕುರ್ತಾ ಅವೆಲ್ಲ ಏನಾರು ಇದ್ದರೂ ಈ ಸೈಡ್ ಇಡಬೇಕಂತ ಮಾಡೀನಿ. ಈ ಸೈಡೆಲ್ಲ ಆಮೇಲೆ ಕ್ಯಾಶುವಲ್ ಎಲ್ಲ ಮುಂದಿಟ್ಬಿಡ್ತೀನಿ. ಡೈಲಿ ವೇರಿಗೆ ಅವರಿಗೆ ಈಸಿ ಆಗಿಬಿಡ್ತೈತಿ ಹಾಕೊಳಕ್ಕೆ, ತೊಗೊಂಡು ಯೂಸ್ ಮಾಡೋಕೆ. ಟೀ ಶರ್ಟ್ಗಳು ಎಲ್ಲ ಇಲ್ಲಿ ಇಡಾಕತ್ತೀನಿ, ನೋಡ್ತಿರ್ಬೋದು. ಓಕೆ, ಆಮೇಲೆ ಇಲ್ಲಿ ಕುರ್ತಾ ಐತಿ. ಆಮೇಲೆ ಫುಲ್ ಬೇರೆ ಏನೋ ಅಂತ ಎಲ್ಲ ಫಂಕ್ಷನಲ್ ವೇರ್ ಅದಾವೆ. ಸೊ ನೋಡೋಣ ಇದ್ರ ತಳಗೆ ಇಡೋದಾದ್ರೆ ಇಡ್ತೀನಿ. ಇಲ್ಲೆಲ್ಲ ಸ್ವೆಟರ್ಗಳು ಆ ಟೈಪ್ ಇರ್ತಾವಲ್ಲ ಆ ಥರ ಇಡತ್ತೀನಿ. ಈ ಒಂದು ಫಸ್ಟ್ ಸರಸ್ವತಿ ಫೋಟೋ ಐತಿ. ಸೊ ಇದು ಹೇಗಿತ್ತು ನಾನು ಹಾಗೆ ಇಡಾಕತ್ತೀನಿ. ಯಾಕಂದ್ರೆ ಅವರು ಮದುವೆಕ್ಕಿಂತ ಮುಂಚೆದಿಂದ ಇದೇ ಥರ ಇಲ್ಲಿ ಇಟ್ಟಿದ್ರು. ಸೊ ಅದನ್ನು ತೆಗಿಯೋದಿಲ್ಲ ನಾನು, ಹೆಂಗಿತ್ತು ಹಾಗೆ ಇಟ್ಬಿಡತ್ತೀನಿ. ಇದ್ರ ಮೇಲೆ ಇಲ್ಲಿ ಸ್ವಲ್ಪ ಈ ಸೈಡ ಅರ್ಬಿ ಇಟ್ಬಿಡ್ತೀನಿ. ಅಂದರೆ ಇದು ಹೆಂಗಿರ್ತೈತಲ್ಲ ಸ್ವಲ್ಪ ಹಿಂಗೆ ಸ್ಟಿಫ್ ಆಗಿ ನಿಂದಿರ್ತೈತಿ. ಇನ್ನು ಎಷ್ಟು ತೊಗೊಂಡು ಅರ್ಬಿ ಅಲ್ಲಿ ಹೊರಗಿಟ್ಟಿದ್ದೆ ಅಂತ ಹೇಳಿದಲ್ಲ ಅವು ತೊಗೊಂಡು ಬಂದೆ. ಈಗ ಎಷ್ಟು ಇಟ್ಟಾಗಿದೆ. ಸೊ ಇನ್ನು ಮಾಡ್ತೀನಿ ಕಂಪ್ಲೀಟ್. ಸೊ ನೋಡ್ತಿರ್ಬೋದು ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಇಲ್ಲೆಲ್ಲ ಜೀನ್ಸ್ ಇಟ್ಟಿದ್ದೀನಿ. ಇಲ್ಲಿ ಮನೆಯೊಳಗೆ ಹಾಕುವಂಥ ಬೋರ್ಮೋಡ ಈ ಥರದ್ದು ಫುಲ್ ಪ್ಯಾಂಟ್ ಆಗಲಿ ಈ ಥರದ್ದು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಏನದಾವಲ್ಲ ಫುಲ್ ಜಾಕೆಟ್ ಅಥವಾ ಸ್ವೆಟರ್ಸ್ ಅದಾವು. ಆಮೇಲೆ ಅದಂತರ ಹೇಳಿದತ್ತು ಸರಸ್ವತಿ ಫೋಟೋ ಐತಿ ಇಟ್ಟಿದ್ದೀನಿ. ಆಮೇಲೆ ಇವೆಲ್ಲ ಇನ್ನರ್ ವೇರ್ಸ್ಗಳು, ಇಲ್ಲಿ ಟಿ ಶರ್ಟ್ಗಳು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಆಗುವಂಥವೆಲ್ಲ. ಇಲ್ಲೆಲ್ಲ ಫಾರ್ಮಲ್ಸ್ಗಳು ಇಟ್ಟಿದ್ದೀನಿ, ಫುಲ್ ತಳಗ್ತನ ಅದಾವು. ಸೊ ಇನ್ನಷ್ಟು ಅದಾವು. ಈಗೆಲ್ಲ ಆಲ್ಮೋಸ್ಟ್ ಕರೆಕ್ಟಂಗೆ ಎಲ್ಲ ತಗೊಂಡು ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಸೊಪ್ಪೆಲ್ಲ ತೆಗೆದುಬಿಟ್ಟಿದ್ದೀವಿ. ಬೇಕಾಗಿರೋವಂಥವೆಲ್ಲ ಅಷ್ಟೇ ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಮೇಲೆ ನೋಡ್ತಿರ್ಬೋದು ಇವೆಲ್ಲ ಬ್ಲೇಸರ್ಸ್ ಮತ್ತೆಲ್ಲ ಈ ಥರ ಕೋಟ್ ಅದು ಬರ್ತಾವಲ್ಲ ಅದೆಲ್ಲ ಅದಾವು. ಇನ್ನಷ್ಟು ಅದಾವು, ಅವೆಲ್ಲ ಈಗ ಯೂಸ್ ಆಗಂಗಿಲ್ಲ ಅಂಥೇಳಿ ಒಳಗೆ ತೆಗೆದಿಟ್ಬಿಟ್ಟಿದ್ದೀವಿ. ಸೊ ಇದೇನದೆಲ್ಲ ಮೇನ್ ಇಷ್ಟು ನೀಟಂಗೆ ಈ ಥರ ಇಟ್ಕೊಂಡ್ಬಿಟ್ರೆ ಏನೇನು ಬೇಕಾಗ್ತಿರ್ತೋ ಎಲ್ಲ ಚಲೋ ತಂಗೆ ಈಸಿಯಂಗೆ ನಮಗೆ ತೊಗೊಳಕ್ಕೆ ಮತ್ತು ವಾಪಸ್ ಇಟ್ಬಿಡಾಕು ಕೂಡ ಹೆಲ್ಪ್ ಆಕೈತಿ. ನೆಕ್ಸ್ಟ್ ತೋರಿಸ್ತಿರ್ತೀನಿ. ಇದು ಶ್ರಾವ್ಯಂದು ಮತ್ತು ಶ್ರೇಯಾಂಶಂದು ಇದು ಸೆಕ್ಷನ್ ಕ್ಲೀನ್ ಮಾಡೋನು ಯಾವ ಥರ ಇಟ್ಕೋನು ಅಂತೇಳಿ ತೋರಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ಥರ ನೋಡ್ಕೊತಾ ಇರಿ ಮತ್ತು ಹ್ಯಾಪಿಯಾಗಿರಿ ಮತ್ತು ನನ್ನ ವ್ಲಾಗ್ಸ್ ನೋಡ್ಕೊತಾ ಇರಿ. ತುಂಬ ಒಳ್ಳೇದು ಅನ್ನಿಸ್ತೈತೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.